ಬೆಳ್ಳಂಬೆಳಿಗ್ಗೆ ಶಿರಾದಲ್ಲಿ ಜೆಸಿಬಿ ಗರ್ಜನೆ. ಅಕ್ರಮ ಒತ್ತುವರಿ ತೆರವು ಮಾಡಿಸಿದ ತಹಸೀಲ್ದಾರ್. ಇತ್ತೀಚೆಗೆ ರಾಜ್ಯದಲ್ಲಿ ಇಂಚಿಂಚು ಜಾಗದ ಬೆಲೆ ಗಗನಕ್ಕೇರ್ತಾ ಇದೆ. ಅಲ್ಲದೆ ಇದೀಗ ಭೂ ಕಳ್ಳರ ಕಾಟವೂ ಕೂಡ ಹೆಚ್ಚಾಗಿದ್ದು, ಸರ್ಕಾರಿ ಜಾಗವನ್ನ ಬಿಡದೆ ಒತ್ತುವರಿ ಮಾಡಿಕೊಳ್ಳಲು ಮುಂದಾಗ್ತಾ ಇರುವುದು ಅಲ್ಲಲ್ಲಿ ಬೆಳಕಿಗೆ ಬರ್ತಾನೆ ಇದೆ. ಇತ್ತ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿಯ ತರೂರು ಗ್ರಾಮದಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿ ಗರ್ಜನೆ ಕೇಳಿಬಂದಿದ್ದು, ಅಕ್ರಮವಾಗಿ ಸರ್ಕಾರಿ ಮಾಲೀಕತ್ವದ ಕೆರೆಯ ಜಾಗವನ್ನ ಒತ್ತುವರಿ ಮಾಡಿಕೊಂಡಿರುವ ಹಿನ್ನೆಲೆ ತಹಸೀಲ್ದಾರ್ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಯಿತು. ಹೌದು, ಶಿರಾ ತಾಲೂಕಿನ ತರೂರು ಗ್ರಾಮದಲ್ಲಿ ಸರ್ಕಾರಕ್ಕೆ ಸೇರಿದ ಕೆರೆಯ ಜಾಗವನ್ನ ಹಲವು ವರ್ಷಗಳಿಂದ ಕೆಲವು ರೈತರು ಒತ್ತುವರಿ ಮಾಡಿಕೊಂಡಿದ್ರು. ಅಲ್ಲದೆ ಆ ಜಾಗದಲ್ಲಿ ಅಡಿಕೆ ಸೇರಿದಂತೆ ವಿವಿಧ ಬೆಳೆಗಳನ್ನ ಬೆಳೆದಿದ್ರು. ತಹಸೀಲ್ದಾರ್ ಆನಂದ್ ಕುಮಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ನಡೆಸಿ ಜೆಸಿಬಿ ಯಂತ್ರಗಳ ಮೂಲಕ ತೆರವುಗೊಳಿಸಲಾಯಿತು. ಇನ್ನು ಈ ಜಾಗದ ವಿಚಾರವಾಗಿ ವಿವಾದ ಕೂಡ ನಡೆದು ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಂಧಾನ ನಡೆಸಲಾಯಿತು. ಸುಮಾರು 2 ಎಕರೆ ಹೆಕ್ಟೇರ್ ಪ್ರದೇಶವನ್ನ ಸ್ವಚ್ಛಗೊಳಿಸಿ ಕೆರೆ ಭೂಮಿಯನ್ನ ಪುನಃ ಸರ್ಕಾರದ ವಶಕ್ಕೆ ಪಡೆಯಲಾಯಿತು. ಕಳ್ಳಂಬೆಳ್ಳ ಹೋಬಳಿ ತರೂರು ಮೈನರ್ ಇರಿಗೇಷನ್ ಕೆರೆ ಒತ್ತುವರಿ ಆಗಿತ್ತು. ಅದರಲ್ಲಿ ಸುಮಾರು ಒಂದು 5 ಜನ ಖಾತೆದಾರರು ಒತ್ತುವರಿ ಮಾಡಿಕೊಂಡಿದ್ರು. ನಾವು ಎಲ್ಲ ಖಾತೆದಾರರಿಗೆ ಎಲ್ಲ ಮನವೊಲಿಸಿ ಮತ್ತು ಅಲ್ಲಿರೋ ಸಾರ್ವಜನಿಕರೆಲ್ಲ ಮನವೊಲಿಸಿದಾದ್ಮೇಲೆ ಅವರೇ ಒಪ್ಕೊಂಡು ನಾವು ತೆರವುಗೊಳಿಸೋಕ್ಕೆ ಎಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರೇ ಎಲ್ಲ ಮುಂದೆ ನಿಂತ್ಕೊಂಡು ನಮಗೆ ಸಹಕಾರ ಕೊಟ್ಟಿದ್ರೆ ಅದನ್ನ ನಾವು ತೆರವುಗೊಳಿಸಿದ್ವಿ. ಸರ್, ಅದು ಎಷ್ಟು ವರ್ಷದಿಂದ ಯಾಕಂದರೆ ಗಿಡಗಳು ನೋಡಿದ್ರೆ ಭಾಳ ದೊಡ್ಡದಾಗಿದೆ. ಕೆಲವು ಒಂದು 10-15 ವರ್ಷ ಇದ್ದನೂ ಇದ್ದಾವೆ. ಕೆಲವರು ನಾರ್ಮಲಿ ಉಳುಮೆ ಮಾಡ್ಕೊಂಡಿರೋರು ಇದ್ದರು ಮತ್ತು ಎಲ್ಲರೂ ಸಹ ನಾವು ಸಾರ್ವಜನಿಕವಾಗಿ ನಾವು ಕೆರೆನ ಉಳಿಸ್ಬೇಕು, ಆದ್ದರಿಂದ ನಾವು ಎಲ್ಲನೂ ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ರೈತರು ಎಲ್ಲ ಖಾತೆದಾರರು ಸಹ ನಮಗೆ ಬೆಂಬಲ ಕೊಟ್ಟು ತೆರವುಗೊಳಿಸೋಕ್ಕೆ ಅವರೇ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಷ್ಟು ಎಕರೆ? ಸುಮಾರು ಒಂದು 2 ಎಕರೆ ಅಷ್ಟು ಜಾಗ ಇತ್ತು. ಅದು ಒತ್ತುವರಿ ಆಗಿರೋದನ್ನ ನಾವು ತೆರವುಗೊಳಿಸಿದ್ವಿ. ಖಾತೆದಾರರು ಎಷ್ಟು? 5 ಜನ ಖಾತೆದಾರರು. ಒಟ್ಟು ವಿಸ್ತೀರ್ಣ ಎಷ್ಟಿದೆ? ಅದು ಸುಮಾರು ಒಂದು 50 ಎಕರೆಗೆ ಅಷ್ಟು ಕೆರೆ ವಿಸ್ತೀರ್ಣ ಇದೆ. ಸಣ್ಣ ನೀರಾವರಿ ಇಲಾಖೆ ಕೆರೆ. ಇದು ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ಲೋಕಾಯುಕ್ತದಲ್ಲಿ ಸುಮೋಟೋ ಕೇಸ್ ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅವರು ನಮ್ಗೆ 1 ತಿಂಗಳ ಕಾಲಾವಕಾಶ ಕೊಟ್ಟಿದ್ದರು. ಸರ್, ಇದು ಟೋಟಲ್ ಎಷ್ಟು ವರ್ಷದ್ದು ಇದು ಅಂತ ಇತ್ಯರ್ಥ ಈಗ ನಿಲ್ತಾ ಮಾಡಿದ್ದೀರಾ? ಇದು ಎಷ್ಟು ವರ್ಷದ್ದು ಇತ್ಯರ್ಥ, ಎಷ್ಟು ವರ್ಷದ್ದು ಇದಾಗಿದೆ? ಸುಮಾರು ವರ್ಷ, ಒಂದು 30 ವರ್ಷ ಇದ್ದನೂ ರೈತರೆಲ್ಲ ಅಲ್ಲಿ ಉಳುಮೆ ಮಾಡ್ಕೊಂಡೆಲ್ಲ ಬಂದು ಇದು ಮಾಡಿದ್ದಾರೆ. ಕೆಲವರು ತೋಟ ಎಲ್ಲನೂ ಬೆಳೆಸಿದ್ರು. ಅವರು ಸಹ ನಾವು ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಇದು ಮೀಸಲಿರಬೇಕು, ನಮ್ಮಿಂದ ತಪ್ಪಾಗಿದೆ, ನಾವು ಇದಕ್ಕೆಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ರೈತರು ಪ್ರತಿಯೊಬ್ಬರು ಎಲ್ಲರದ್ದು ತೆರವುಗೊಳಿಸಿ ಅಂತ ಅವರೇ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇನ್ನು ಕಾರ್ಯಾಚರಣೆಯಲ್ಲಿ ತಹಸೀಲ್ದಾರ್ ಆನಂದ್ ಕುಮಾರ್, ರಾಜಸ್ವ ನಿರೀಕ್ಷಕರು, ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಹಾಗೂ ಕಳ್ಳಂಬೆಳ್ಳ ಪೊಲೀಸ್ ಇಲಾಖೆಯ ಪೊಲೀಸರು ಹಾಜರಿದ್ದರು. ಅಲ್ಲದೆ ಸ್ಥಳದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.